ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಬಾಳಪ್ಪ ಗುಡಗೇನಹಟ್ಟಿ ಮತ್ತು ಮಹೇಶ ಸೇಗಿಹಳ್ಳಿ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲಾ ಆಡಳಿತ ನಗರದಲ್ಲಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಕಬ್ಬು ಕಾರ್ಖಾನೆಗಳ ಮಾಲೀಕರು ಹಾಗೂ ಸರ್ಕಾರಗಳು ರೈತರ ನೋವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಆಗ್ರಹಿಸಲಾಗಿದೆ. ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ. ಮನವಿಯಲ್ಲಿ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೆ 3,500, ಕಬ್ಬು ಕಾರ್ಖಾನೆಗಳಿಂದ 1,000, ರಾಜ್ಯ ಸರ್ಕಾರದಿಂದ ಹಾಗೂ 1,000 ಕೇಂದ್ರ ಸರ್ಕಾರದಿಂದ ಪರಿಹಾರ ರೂಪದಲ್ಲಿ ನೀಡುವಂತೆ ಒತ್ತಾಯಿಸಲಾಗಿದೆ. ಒಟ್ಟಾರೆ ಪ್ರತಿ ಟನ್ನಿಗೆ 5,000 ಪರಿಹಾರ ಕೊಡಬೇಕು ಅಂತ ಯುವ ಸೇನೆ ಬೇಡಿಕೆ ಮುಂದಿಟ್ಟಿದೆ. ತಾಲೂಕದಲ್ಲಿ ಜಿಲ್ಲೆಯಲ್ಲಿ ಬೆಳಗಾವಿದಾಗಲಿ ಎಲ್ಲೂ ಆಗಲಿ ಹೋರಾಟ ಮಾಡಿದ್ದಾರೆ. ಇನ್ನತಕ್ಕ ಕಬ್ಬಿನ ದರ ಏರಿಕೆ ಆಗಿಲ್ಲ. ಎಲ್ಲ ಗೌರ್ಮೆಂಟ್ ಸರ್ಕಾರ ಏರಿಕೆ ಮಾಡಬೇಕು ಮತ್ತು ಈಗ ಬರೀ ಇವತ್ತು 7 ತಾರೀಕದಲ್ಲಿ ಏರಿಕೆ ಮಾಡ್ತಾನೆ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿರ, ಆದರೂ ಇನ್ನತಕ್ಕ ಏರಿಕೆ ಆಗಿಲ್ಲ. ತಕ್ಷಣ ನೀವು ಏರಿಕೆ ಮಾಡೋದಿಲ್ಲ ಅಂದ್ರೆ ನಮ್ಮ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ಅವರಿಗೆ ನಾವು ರೈತರಿಗೆ ಬೆಂಬಲ ಕೊಟ್ಟು ನಾವೆಲ್ಲ ಕಾರ್ಯದರ್ಶಿಗಳು ಬರೋ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ. ಎಲ್ಲರೂ ನಾವು ಅವರು 3,500 ಅವ್ರಿಗೆ ಕಬ್ಬಿನ ದರ ಏರಿಕೆ ಮಾಡೋದಿಲ್ಲ ಅಂದ್ರೆ ನಾವು ಬರೋ ದಿನದಲ್ಲಿ ಉಪವಾಸ ಸತ್ಯಾಗ್ರಹ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಮಾಡ್ತೀವಿ ಅಂತಲೇ ನಿಮ್ಮೊಂದು ಮನವಿ. ಏನೇನು ಬೇಡಿಕೆ ಇದೆ? ಈಗ ಕಬ್ಬ 3,000 ಒಂದು ಟನ್ನಿಗೆ 3,500 ಅಂತಲೇ ಮಾಡ್ತಾನೆ ಅಂತ ಹೇಳಿದರು. ಇನ್ನೂ ತನಕ ಮಾಡಿಲ್ಲ. ಪ್ರತಿ ತಾಲೂಕದಲ್ಲಿ ಎಂಥ ಹೋರಾಟಗಳಾಗತ್ತವ ನಾವು ನೋಡಿದೆವು, ಆದರೂ ಇನ್ನೂ ತನಕ ಯಾಕೆ ಆಗಿಲ್ಲ ಗೊತ್ತಿಲ್ಲ. ಅದನ್ನು ಗೌರ್ಮೆಂಟ್ ಸರ್ಕಾರ ಆಗಲಿ ಸಚಿವರಾಗಲಿ ಅದನ್ನು ಕ್ರಮ ತಗೊಂಡು ಎಲ್ಲರದು ಗೌರ್ಮೆಂಟ್ ಸರ್ಕಾರ ಆಗಲಿ ಸಚಿವರಾಗಲಿ ಎಲ್ಲರೂ 1,000 ರೂಪಾಯಿ ಕೊಡಿಸಿದ್ರೆ ಆ ಕಬ್ಬಿನ ದರ ಏರಿಕೆ ಆಗ್ತೈತಿ. ಹಂಗೆ ಎಲ್ಲರೂ ಕೊಡ್ಕೊಂಡು ಏರಿಕೆ ಮಾಡೋದು ತಮ್ಮಲ್ಲಿ ಮನವಿ ಮಾಡ್ಕೋತೇನೆ. ಯಾಕಂದ್ರೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ನಾವು ರೈತರಿಗೆ ಬೆಂಬಲ ಕೊಟ್ಟಿದ್ದೆವು. ಈ ಬರೋದಿಲ್ಲ ದಿನದಲ್ಲಿ ಅವರು ಏರಿಕೆ ಮಾಡೋದಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತೈತಿ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕದಾಗ ಆಗಲಿ ಬೆಳಗಾವಿ ಜಿಲ್ಲೆದಾಗಲಿ ಹೋರಾಟ ಮಾಡ್ತೇವೆ. ಇಲ್ಲ NH4 ಹವೆ, ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಹವೆ ನಾವು ಏರಿಕೆ ಮಾಡೋದಿಲ್ಲ. ಇನ್ನು 2 ದಿನದಲ್ಲಿ ನಾವು ಪೂರಾ ಬಂದ್ ಮಾಡಬೇಕಾಗಿ ತಮ್ಮಲ್ಲಿ ಎಚ್ಚರಿಕೆ ಹೇಳ್ತೇವೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಸದಸ್ಯರು ಮತ್ತು ರೈತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಕಬ್ಬು ಬೆಳೆಗಾರರಿಗೆ ನ್ಯಾಯ ನೀಡಿ ರೈತರಿಗೆ ಬೆಂಬಲ ನೀಡಲಿ ಸರ್ಕಾರ ಎಂಬ ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆ ಸಂದರ್ಭದಲ್ಲಿ ಮಹೇಶ ಸೇಗಿಹಳ್ಳಿ, ಬಾಳಪ್ಪ ಪಾಟೀಲ್, ಉಮೇಶ್ ಲಕ್ಕನವರ್, ಅಮಿತ್ ಸೂರ್ಯವಂಶಿ, ಲಕ್ಷ್ಮಣ್ ಲಮಾಣಿ, ಗಂಗರಾಜು ನಾಯಕ್, ರವಿ ರಾಠೋಡ್, ಅಪ್ಪು ಲಂಬಾಣಿ, ನಾಗರಾಜ ತಳ್ವಾರ್, ಮಹಿಳಾ ಅಧ್ಯಕ್ಷ ನಿರ್ಮಲಾ ಪಾಟೀಲ್, ಕೃಷ್ಣ ಲಮಾಣಿ, ಗೋವಿಂದ ಕಾರಬಾರಿ, ರವಿ ಕಾರಬಾರಿ, ಭೀಮರಾಯ್ ಗುಡಿಗೇನಹಟ್ಟಿ, ಮಲ್ಲೇಶ್ ಪಾಟೀಲ್, ಅರ್ಜುನ್ ಪಾಟೀಲ್, ಇನ್ನುಳಿದ ಕನ್ನಡಿಗರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.